ನಮಸ್ಕಾರ ರೀ ಶರಣ್ ರೀ. ನಾನು ಇವು ಆಜು ಮನೆ ಅಕ್ಕೋರು ಬಂದೀನಿ ನೋಡ್ರಿ. ಪೆಸಲ್ ಸುದ್ದಿನೇ ತಂದೀನಿ. ಏನಿಕ್ಕು ಅಕ್ಕೋರು ಇವತ್ತು ಭಲೆ ತಯಾರಾಗಿ ಬಂದಾರಲ್ಲ. ನವಿಲ್ ಕಲರ್ ಸೀರೆ ಉಟ್ಕೊಂಡು ಮಿಂಚ್ಕಿ ಸರ ಹಾಕೊಂಡು ಭಲೆ ಮಿಂಚ್ಲತ್ತಾರಲ್ಲತ್ತೀರಿ. ಎಂಗೇಜ್ಮೆಂಟ್ ಇತ್ತು ರೀ. ಈಕೆ ನಮ್ಮ ಸರಸ್ವತಿದು ಅಕ್ಕದ ತಂಗಿದು ಸೊಸಿದು ಮಗಳದು ಮೊಮ್ಮಗಳದು ಎಂಗೇಜ್ಮೆಂಟ್ ಇತ್ತು ರೀ. ಭಾಳ ದಿವ್ಸ ಆದ್ಮೇಲೆ ಗೊತ್ತಾಗ್ಯದ ಅಂಥೇಳಿ ಬಕ್ಳ ಮಂದಿಗೆ ಹೇಳಿ ಎಂಗೇಜ್ಮೆಂಟ್ ಮಾಡ್ಯಾರ್ರಿ. ಈಗ ಏನಿಲ್ಲ ಎಂಗೇಜ್ಮೆಂಟು ಮದಿ ಅನಗಡ ಗಿರ್ಯಾಂಡ್ ಅಲುತಾವ್ರಿ. ಇನ್ನು ರಥದಾಗ ಕರ್ಕೊಂಬಂದರು ಹೊಗೆ ಹಾಕಿರ್ರಿ. ಕಲ್ಲಡ ಮಂಟಪ ತುಂಬ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ಕೋತ ಕರ್ಕೊಂಬಂದಿರು. ನಾನು ಮತ್ತು ಕಮಲಾ ಬಾಯಿ ಮೇಲೆ ಬಳ್ಳೆ ಇಟ್ಕೊಂಡೆವು. ಎಂಗೇಜ್ಮೆಂಟಿಗೆ ಇಟ್ಟು ಖರ್ಚು ಮಾಡ್ಯಾರಿ. ಮುಂದೆ ಮದಿ ಹಂಗೆ ಮಾಡ್ತಾರ ಆ ಥರನ ಏರೋಪ್ಲೇನ್ದಾಗಿಂದ ಇಳಿಸ್ತಾರೆ ನಿಂದ್ರಿ ಮದಿ ಮಕ್ಕಳಿಗೆ ಆತ ಆಕಿ ಅಲ್ಲಿ ತುಳ್ರಿ ಅನ್ನೋದೇನಾಕರು. ಈಗ ಅಂಥವ್ರು ಒಂದು ಎರಡನ್ನೂ ಮದಿ ಆಗ್ಯಾವ. ಏರೋಪ್ಲೇನ್ದಾಗೆ ಮದಿ ಮಾಡ್ಯಾರ ಥೋಡೆ ಮಂದಿ. ಮತ್ತು ಗುಡ್ಡದ ನಡು ಅದು ಗಾಡ್ಯಾಗ ಹೋಗೋದಿರ್ತದೆ ನೋಡ್ರಿ, ಹಗ್ಗದು ಅದ್ರ ಸುದ್ದನಾಗ ಮದಿ ಮಾಡ್ಯಾರ. ಈಗೆಲ್ಲ ಅಲುತ್ತಾರೆ ಡೆಸ್ಟಿನೇಟ್ ವೆಡ್ಡಿಂಗ್ ಆತ ಮಾಲಿನಿ ಅಂದೋಡ್ರಿ. ಅನ್ನೋಣ ಏನಾಯ್ತು ಐ ಮಾಡ್ತಾರ ರೊಕ್ಕದವ್ರ. ಮತ್ತು ಅಳಿಯ ಬಿ ಚಂದ ರೊಕ್ಕದವನಿ ಸಿಕ್ಕ್ಯಾನ, ಹೊರದೇಶಕ್ಕೆ ಇರ್ತಾನ. ಮತ್ತು ಮಾಡ್ಯಾರ ಗಿರ್ಯಾಂಡ ಮಾಡ್ಲಾರ್ದ್ರೆ ಏನು ಮಾಡ್ತಾರ ಆತನ. ಈಕಿ ನಮ್ಮದು ಮೀನಾಕ್ಷಿ ಅಂದೋಡ್ರಿ. ಅಣ್ಣ ಕಮಲ ಏನನ್ಬೇಕ್ರಿ, ಇರೋದೊಂದು ಪೋರಿ ಇತ್ತು, ಒಟ್ಟು ದೂರಿನ ದೇಶಕ್ಕೆ ಕೊಟ್ಟು ಹೆಂಗೆ ಇಲ್ಲೇ ಕಣ್ಮುಂದ ನೋಡ್ಕೊತಾ ಮಾಡ್ಕೊತಾ ಹೊರಡ್ಕೊತಾ ಇರಂಗ ಇಲ್ಲೇ ಎಲ್ಲರ ಸನಿ ಕೊಡ್ಬೇಕಿಲ್ಲ ಮಗಳಿಗೆ. ಸುಮ್ಮನೆ ಒಟ್ಟು ದೂರ ಫಾರೇನಿ ಕೊಟ್ಟಾರ ಬೇರೆ ದೇಶದ. ಈಗ ನೋಡು ನಮ್ಮ ಮಗನೂ ಹೋಗಿ ಕೂತಾನ 3 ವರ್ಷ 4 ವರ್ಷ ಮಾರಿ ನೋಡಲ್ಲ, ಏನು ಉಂಡ್ರಿ ಕೇಳಲ್ಲ, ಉಪವಾಸಿದ್ರೆ ಕೇಳಲ್ಲ, ಒಣ ಟಣ ನಾನು ನಿಮ್ಮ ಅಣ್ಣವರೇ ಇರಬೇಕು. ಯಾವ ಕೇಳ್ತಾವ ಯಾವ ಬರ್ತಾವ. ನಾನು ಹಾಗೆ ಆಸೆ ಬಿದ್ದು ಮಾಡಿದೆವು. ಅವು ಹೋಗಿ ಫಾರೇನ್ಗೆ ವಾಪಸ್ ಬರಲಿ ಆತಾವ. ಇನ್ನೊಂದು ವರ್ಷಕ್ಕೆ ಬರ್ತೀನಿ, 2 ವರ್ಷಕ್ಕೆ ಬರ್ತೀವಿ. ಸುಮ್ಮನೆ ಒಂದು ಪೂರಿ ಇತ್ತೆ ಕಣ್ಮುಂದೆ ಮಾಡಬಾರ್ದೇನು ಅಣ್ಣ. ಈಗೇನಂದಳ್ರಿ, ಮೀನಾಕ್ಷಿ ಸುಮ್ಮಿರ್ಬೇಕಲ್ಲ. ಅಯ್ಯಕ್ಕರು ನೀವು ಹಾಗೆ ಹತ್ತೀರಿ. ಈಗ ಹಂಗೆ ಉಳಿದಿರೋ ಕಾಲಮಾನ. ಬೆಂಗಳೂರಿನಾಗಿದ್ದರೆ ನಮ್ಮ ಮಗಳಿಗೆ ಕೊಡ್ತಿದ್ದೆವು, ಮತ್ತು ಸಿಟಿದಾಗಿದ್ದರೆ ನಮ್ಮ ಮಗಳಿಗೆ ಕೊಡ್ತಿದ್ದೆವು ಅಂತ. ಇನ್ನು ಬೇರೆ ದೇಶದಾಗ ಇದ್ದೇವು ಅಂದ್ರೆ ಕಣ್ಣು ಮುಚ್ಚಿ ಮಾಡಿಕೊಡ್ತಿದ್ದೆವು. ಎಲ್ಲ ಖರ್ಚು ನಮ್ಮದೇ ಕಡೆ ಮದಿನೂ ನಾನು ಮಾಡಿಕೊಡ್ತಿದ್ದೆವು ಅಂತ. ಮತ್ತು ಫಾರೇನ್ಗಿರೋ ಮತ್ತು ಹಳೆಯ ಸಿಗುತ್ತಾನಂದ್ರೆ ಯಾರು ಒಲ್ಲತ್ತಾರ್ರಿ. ಜೀವಮಾನದಾಗ ಒಂದು ಸತ್ತಿನ ಹೋಗ್ಬಾರ್ದಾಗ್ತದೆ ಇವ್ರಿಗೆ ಭೀ ಮಗಳಿಗೆ ನೋಡ್ಲಿಕ್ಕೆ. ಮತ್ತೇನದ ಅದು ಭೀ ಆಯಿತು. ಮತ್ತು ಫಾರಿನ್ನಾಗಿರ್ತಾವ ಮಗಳು ಅನ್ನೋದು ಇವ್ರಿಗೂ ಜರ ಹೆಸರು ಹೇಳ್ಕೊಳ್ಳೋದು ಬಲಿ ಆತಲ್ರಿ. ಆತೇನಣ ಈಕೆ ಮೀನಾಕ್ಷಿ ಅಂದರು. ತಡಿಬಡಿಯ ನಾನು ಹಂಗೆ ಆಸೆ ಬಿದ್ದು ಮಾಡಿದೆವು. ಏನದು ನೋಡಿ ನಮ್ಮ ಮನ್ಯಾಗ ಏನಿದ್ದು ಏನು ಅಟ್ ಬಿಲ್ಡಿಂಗ್ ಕಟ್ಟು ಕೂತಾರ ನಿಮ್ಮ ಅಣ್ಣವರು. ಕಸ ಹೊಡ್ಯಾರಿಲ್ಲ, ನೀರು ಹೊಡ್ಯಾರಿಲ್ಲ, ರಂಗೋಲಿ ಹಾಕರಿಲ್ಲ. ನನಗೆ ಕೈ ಹಿಡಿ ಕಾಲಲ್ಲಿ ಬೆನ್ನು ಹಿಡಿ ಕುತ್ತಿಗೆ ಹಿಡಿ ಆಗ್ತದ. ಒಂದು ಕೆಲಸ ಮಾಡೋದಾಗಲ್ಲ. ನಮ್ಮ ತಮ್ಮ ಬಂದಾಗ ಬೈತಾನೆ. ಇದ್ದೊಬ್ಬ ಮಗನಿಗೆ ಹೊರದೇಶ ಕಳ್ಕೊಟ್ಟಿದ್ದು ರೊಕ್ಕಕ್ಕೆ ಆಸೆ ಬಿದ್ದು. ಈಗ ನೋಡು ಹುಡುಗರಿಲ್ಲ ಚಲೋರಿಲ್ಲ, ಎದಕ್ಕೆ ಬಂದು ಮೈಗೆ ಬಂದು ಇಂಥ ಕೆಲಸ ಮಾಡಿದಿ. ಇಷ್ಟು ದೊಡ್ಡ ಮನೆ ಕಟ್ಟು ಕೂತಿದ್ದಿ, ಯಾರ ಮನ್ಯಾಗ ಇರೋರು ಓಡಾಡೋಣ. ಇಲ್ಲ ಬರ್ತೀನಂದನು ನಿನ್ನ ಹಳೆಯಣ್ಣ. ಬರ್ತಾನ ಫಾರೇನ್ಗೆ ಹೋದರೆ ಅಂದ್ರೆ ವಾಪಸ್ ಬರ್ತಾನೇನು. ಬರ್ತಾನ ಹೋಗಟ್ಟು ನೀ ಭೀ ಫಾರೇನಿಗೆ ಆತ ಬೈದು ಹೋಗ್ತಾನೆ ನಿನ್ನ ಬಂದಾಗೋಮಂತ್ರನ. ನೀವು ಏನು ಭೀ ಏನ್ರ ಹಾಕೋರು. ಆವಾಗ ನಂಗೆ ಇಲ್ಲಿ ಕಾಲ ನಾವು ಈಗ ಕಿಲ್ಲೇ ಇರ್ತೀವಿ, ಬಾಜುನೇ ಇರ್ತೀವಿ ಅಂತ ಅನ್ನೋಲ್ಲ ಹೆಚ್ಚಿಗೆ ಲೆಕ್ಕ. ದೂರ ಇರ್ತೀನಿ, ಅಮೆರಿಕಕ್ಕೆ ಇರ್ತಾರೆ, ಇಂಗ್ಲೆಂಡ್ದಾಗ ಇರ್ತಾರೆ. ಭಾಳ ಅಂದ್ರೆ ಬೆಂಗಳೂರು ಪೂನಾಕ್ಕೆ ಇರ್ತಾರೆ. ಅನ್ನೋ ಕಣ್ಣು ಮುಚ್ಚಿ ಏನದ ಹೆಣ್ಮಕ್ಳು ಮದಿ ಮಾಡಿಕೊಡ್ಲಿಕ್ಕೆ ತಯಾರರ ರೀ. ನಾವು ಕಿಲ್ಲೇ ತಾಲೂಕದಾಗ ಜಿಲ್ಲೆದಾಗ ಇರ್ತೀನಿ ಅಂದ್ರೆ ಹಿಂಗೆ ರೀ ನೋಡಮ್ಮ ಹೇಳ್ತೀನಿ ತೋರಿ. ನಮ್ಮ ತಮ್ಮಂದು ಏಸ ಆಗ್ಯಾವ್ರಿ ಹಾಗೆ. ಇಲ್ಲೇ ಬ್ಯಾಂಕಿದಾಗದು ಕೆಲಸ ಮಾಡ್ತಾನಂತ 100 ಹೆಣ್ಣು ನೋಡಿದ್ರು. ಪಗಾರ ಚಂದದ, ನೌಕರಿ ಪರ್ಮನೆಂಟ್ ಅದ, ಎಲ್ಲ ಅದಂದ್ರೆ ಭೀ ಕಿಲ್ಲೇ ಇರ್ತಾಳೆ. ಇವಾಗ ಒಲ್ಲೆ ಅಲ್ಲೂತಾಳ. ಬೆಂಗ್ಳೂರ್ಗೆ ಇರಬೇಕು, ಬೆಂಗ್ಳೂರ್ಗೆ ಮನೆ ಮಾಡಬೇಕೆ ಅಲ್ಲಿ ಊತಾಡ್ರಿ. ನಮ್ಮ ಮನೆಗೆ ತೀಸೋ ಮಂದಿ ಹಾರಿಸ್ಬಿಡ್ತಾರೆ. ಕಿಂತ ಕಾಲಮಾನ ಬಂದದ ತಲೂತುಳ್ರಿ. ಒಬ್ರೊಬ್ರದ್ದು ಒಂದೊಂದು ಆಸೆ ಹಾಕೋರು. ನಾವ್ಯಾಕೆ ಇನ್ನೊಬ್ಬರ ಆಸೆಗೆ ಮಾತಾಡಮ್ ಹೈಂದಿಲ್ಲ ಹಾಕೋರು. ಅವ್ರವ್ರ ಆಸೆ ಕರ್ಮ ಧರ್ಮ ಅವ್ರ ಪುಣ್ಯದಾಗ ಇತ್ತಂದ್ರೆ ಸಿಗುತ್ತದ ಆತದ ಮಾಡ್ತದ. ಹೋಗೋದಿಟ್ಟು ಅಕ್ಕಿ ಕಾಳು ಹಾಕೋದು, ನಮಗೆ ಹೊಟ್ಟೆ ತುಂಬ ಉಂಡು ಬರೋದು ಅಟ್ಟೆಲ್ಲ ಹಾಕೋರು. ಕಿದಾಡ್ಬಿಟ್ಟಿರ್ತೀನಿ ಸುದ್ದಿನ ಹೇಳ್ಬೇಕಂದಿದ್ದು ಅಂದಂಗೆ ಬರ್ತೀನಿ ರೀ. ನಾಳೆಗೆ ಅದ ರೀ ಮತ್ತು ತಯಾರಿ ಮದಿದು. ಮತ್ತು ಎಂಗೇಜ್ಮೆಂಟ್ ಏಟು ಗ್ರ್ಯಾಂಡ್ ಮಾಡಿರೋದು ಮದುವೆ ಏಟು ಗ್ರ್ಯಾಂಡ್ ಮಾಡೋಂಗ್ರ ಸೀರೆ ತಯಾರಿ ಮಾಡಿ ಇಟ್ಕೋತೇವೆ ನಾ ಭೀ. ಅದು ಸರ ಅದು ಮ್ಯಾಚ್ ಮಾಡಿ ಇಟ್ಕೋಬೇಕಲ್ಲ, ಸೀರೆ ಗ್ರ್ಯಾಂಡ್ ಆಗೋಬೇಕಲ್ಲ. ಮತ್ತು ನಾವು ಭೀ ಹೈಂದಿಲ್ರಿ ಡ್ಯಾಪ್ ಪೇಸ್ ನೋಡ್ಕೋತೇವೆ. ಮಸ್ತ್ ಮಜಾ ಮಾಡಿ ಮಸ್ತ್ ಮಜಾ